ಹಲೋ ಸರ್, ನಮಸ್ಕಾರ. ಹಾ ಸರ್ ನಮಸ್ಕಾರ, ಹೇಳಿ. ನಾನ್ ನಿರುಪತಿ ಗೋಮರ್ಚಿ ಅಂತ KRS ಹಾ ಪಾರ್ಟಿಯಿಂದ. ಸರ್ ಗೊತ್ತಾಯ್ತು, ಹೇಳಿ ಸರ್. ಅದಕ್ಕೆ ಸರ್ ಹೇಳಿ. ಹಲಬ್ನೂರು ಸೆಕ್ರೆಟರಿಯಾ? ಹಾ ಸರ್, ಹೌದು ಸರ್. ಏನ್ ತಂಬಾಕಕ್ಕೆ 20 ರೂಪಾಯಿ ಹೇಳ್ತಾ ಇದೀರನಪ್ಪ? ಹಾ ಸರ್, ಅದು ಇಲ್ಲ, ಅದು ಗ್ರೀನ್ ವೋಚರ್ಗೆ ಅದು ಪ್ರಿಂಟ್ ತೆಗಿತೀವಲ್ಲ ಸರ್, ಅದ್ರ ಸಂಬಂಧ ತಗೊಂಡಿದ್ವಿ ಸರ್. ಅಂತ ನಿಮ್ಗೆ ಏನ್ ಸರ್? 20 ರೂಪಾಯಿ ತಗೊಂತ ಯಾರು ಹೇಳಿದ್ರು? ತಹಶೀಲ್ದಾರ್ ಹೇಳಿದ್ರ, DC ಹೇಳಿದ್ರ, ಏನೋ ಮುಖ್ಯಮಂತ್ರಿ ಹೇಳಿದ್ರ? ಇಲ್ಲ ಸರ್, ಯಾರು ಹೇಳಿಲ್ಲ ಸರ್. ಮತ್ತೆ ನೀವ್ ಯಾಕೆ ರೈತರ ಮೇಲೆ 20 ರೂಪಾಯಿ ತಗೊಂಡ್ರಪ್ಪ ಅಂದ್ರೆ ಸಾವಿರಾರು ಜನ ರೈತರು ಬರ್ತಾರ. 1000 ಇಂಟು 20 ರೂಪಾಯಿ ಅಂತಂದ್ರೆ ಎಷ್ಟಾಗುತ್ತೆ? ಅದು ಏನು ಸರ್ಕಾರಕ್ಕೆ ಕಟ್ತಾರ, ನಿಮ್ಮ ಹತ್ರ ಇಟ್ಕತ್ತೀರಾ? ಸರ್ ಇಲ್ಲ ರೀ, ನಮ್ದು ಇದು ಸೊಸೈಟಿಗಳ ಕರೆಂಟ್ ಬಿಲ್ ಸರ್, ಆಮೇಲೆ ಕರೆಂಟ್ ಬಿಲ್ ಎಲ್ಲ ಐತೆ ಅಂತ ಹೇಳ್ಬಿಟ್ಟು ನೀವು ಮನೆ ಬಿಲ್, ಕರೆಂಟ್ ಬಿಲ್, ಮನೆಗೆ ಹೋದೆ, ಜಾತ್ರೆಗೆ ಹೋದೆ ಅಂತ ಹೇಳಿ ರೈತರ ಮೇಲೆ ಹಾಕಿದ್ರೆ ಹೆಂಗಣ? ಸರ್ಕಾರ ಏನಾದ್ರು ನಿಮಗೆ 20 ರೂಪಾಯಿ ತಗೊಂತ ಹೇಳೈತಾ? ಇಲ್ಲ ಹೇಳಿಲ್ಲ ಸರ್, ಹೇಳಿಲ್ಲ. ಹೇಳೈತಪ್ಪ ಅಂತಂದ್ರೆ ತಗೊಳ್ರಿ, ಇಲ್ಲಪ್ಪ ಅಂತಂದ್ರೆ ಇನ್ ಮುಂದೆ ಈ ಕ್ಷಣದಿಂದಾನೇ ನಿಲ್ಸ್ಬೇಕು. ಇಲ್ಲ ಅಂತಂದ್ರೆ ದೂರ್ ಕೊಟ್ಟು ನಿಮ್ದು ಲಾಗಿನ್ ಕ್ಯಾನ್ಸಲ್ ಮಾಡಿಸ್ತೀನಿ ಅಷ್ಟೇ. ಇದ್ರ ಮೇಲೆ ನಿಮ್ಮಿಚ್ಛ. ಆಯ್ತಾಯ್ತು ಸರ್, ಆಯ್ತು ಸರ್. ತಗೊಳ್ತೀರಾ? ಇಲ್ಲ ನೋಡ್ಕೊಂಡು ಹೇಳ್ತೀನಿ ಸರ್. ನೋಡ್ಕೊಳ್ಳೋದಲ್ಲ, ತಗೋಬಾರ್ದು ಅಷ್ಟೇ. ನೋಡ್ಕೊಳ್ತೀನಿ, ಹೇಳ್ತೀನಿ, ಮಾಡ್ತೀನಲ್ಲ. ಇನ್ನೊಂದ್ಸತಿ ಏನಾದ್ರಲ್ಲಿ ರೈತರು ಫೋನ್ ಮಾಡಿದ್ರಪ್ಪ ಅಂದ್ರೆ DC ಜೊತೆ ಮಾತಾಡಿ ನಿಮ್ದು ಏನಿದೆ ಕೊಟ್ಟಿದಾರಲ್ಲ ಲಾಗಿನ್, ಹಾ ಸರ್, ಅದನ್ನ ಕ್ಯಾನ್ಸಲ್ ಮಾಡಿಸ್ತೀನಿ. ಇದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಿ. ನಿಮ್ಗೆ ಒಂದ್ಸತಿ ಸೂಕ್ಷ್ಮವಾಗಿ ತಿಳಿಸಿದೀನಿ. ನೀವು ಕರೆಂಟ್ ಬಿಲ್ ಬರುತ್ತೆ, ವಾಟರ್ ಬಿಲ್ ಬರುತ್ತೆ, ನೀವು ಜೆರಾಕ್ಸ್ ಮಾಡಕ್ ಆಳೆ ಬೇಕು, ಬಂದಂತವರಿಗೆ ಏನೋ ಕೆಲಸ ಮಾಡೋರಿಗೆ ಬಂದವರಿಗೆ ಕೂಲಿ ಕೊಡ್ಬೇಕಂತ ಹೇಳಿ ನೀವು ರೈತರಿಂದ ಕಿತ್ ಕೊಟ್ರೆ ಹೆಂಗ ಸರ್? ಸೊಸೈಟಿಗೆ ಅಂತಾನೆ ಸರ್ಕಾರ ಏನೆಲ್ಲ ಸೌಲಭ್ಯಗಳು ಕೊಟ್ಟಿದೆ, ಲಾಭ ಮಾಡ್ಕೊಳ್ರಣ. ನೀವು ಬಂದು ರೈತರ ಮೇಲೆ ತೆರಿಗೆ ಹಾಕ್ತೀರಿ ಅಂತಂದ್ರೆ ಯಾವ ತರ ನ್ಯಾಯ ಅಣ್ಣ? ಇಲ್ಲ ಸರ್, ಅದನ್ನ ನಾನು ಮಾತಾಡ್ಕೊಂಡು ಇವತ್ತಿನ ತಗೊಂಡ್ತಾರೆ ಸರ್. ಇವತ್ತಿನ ಈ ಕ್ಷಣದಿಂದ ಒಂದ್ ವೇಳೆ ಇಲ್ಲಿ ಓಪನ್ ಆಗಿದಪ್ಪ ಅಂತಂದ್ರೆ ತಗೋಬೇಡಿ. ಆಯ್ತಾಯ್ತು ಸರ್, ಆಯ್ತು ಸರ್. ನನಗೆ ರೈತರೆಲ್ಲ ಮಾಹಿತಿ ಕೊಡ್ತಾ ಇರ್ತಾರೆ. ಸಾಕ್ಷ್ಯಾಧಾರಗಳು ಕರೆಕ್ಟ್ ನಾನೇ ಬರ್ತೀನಿ, ಇಲ್ಲ ಅಂತಂದ್ರೆ ನೇರವಾಗಿ ಆಯ್ತಾಯ್ತು ಸರ್. ನೋಡೋಣ, ರೈತರಿಗೆ ಅನುಕೂಲ ಮಾಡಿಕೊಡೋಣ. ಈಗ ರೈತರಿಗೆ ಮುಂದಿನ ಬೆಳೆಗೆ ಮಾಡ್ಕೊಡ್ತೀವಿ ಸರ್. ಅದಕ್ಕೆ ರೈತರಿಗೆ ಅನುಕೂಲ ಸರ್. ಒಂದ್ ನಿಮಿಷ, ರೈತರಿಗೆ ಅನುಕೂಲ ಅಲ್ಲ ಅಂತ ಹೇಳಿ ಇವತ್ತು ರಜೆ ಇದ್ರು ಮಾಡಿ ನೀವು. ಅದಕ್ಕೆ ನನ್ನ ಬೆಂಬಲ ಇದೆ, ಸಂಪೂರ್ಣ ಬೆಂಬಲ ಇದೆ. ಹಾ ರೀ. ನಿಮ್ಗೆ ಏನು ಸೊಸೈಟಿಗೆ ರೈತರು ಏನಾದ್ರು ಸರಿ ಸಹಕಾರ ಕೊಡ್ತಾ ಇಲ್ವಾ? ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ವಾ? ಅಥವಾ ತಹಶೀಲ್ದಾರ್ DC ಕಡೆಯಿಂದ ನಿಮ್ಗೆ ಏನಾದ್ರು ಸಹಾಯವಾಗಿ ಸಹಕಾರ ಸಿಗ್ತಲ್ವಾ? ಅದನ್ನ ಹೇಳಿ, ನಾನು ನಿಮ್ ಪರವಾಗಿ ಮಾತಾಡ್ತೀನಿ. ಆದ್ರೆ ನೀವು 20 ರೂಪಾಯಿ ರೈತರ ಹತ್ರ ನೀವು ಹೊಡಿತೀರ ಅಂತಂದ್ರೆ ಇದು ಯಾವ ನ್ಯಾಯ ಅಣ್ಣ? ಆಯ್ತು ಸರ್, ಆಯ್ತು ಸರ್. ಇನ್ಮೇಲೆ ತಗೊಂಡ್ತಾರೆ ಸರ್. ಈಗ ತಗೋಬೇಡಿ ಅಷ್ಟೇ. ಮತ್ತೆ ಬಂತಪ್ಪ ಅಂತಂದ್ರೆ ನಾನು ಇಮಿಡಿಯೇಟ್ಲಿ ಈಗ ಈ ವಾಯ್ಸ್ ರೆಕಾರ್ಡ್ ನ DC ಗೆ ಹಾಕಿರ್ತೀನಿ. ನೀವು ತಗೊಳ್ಳಲ್ಲ ಅಂತ ಹೇಳಿರೋದು. ಒಂದ್ ವೇಳೆ ಹೊರಗಡೆ ಬಂತು ಅಂತಂದ್ರೆ ಮತ್ತೆ ಅದು ಬೇರೆ ಆಗುತ್ತೆ ಅಷ್ಟೇ, ನಿಮ್ ಇಚ್ಛೆ. ಆಯ್ತಾಯ್ತು ಸರ್. ಓಕೆ.